ಪ್ರೈವೇಟ್ ಬೋಟಲ್ಲಿ ಇವತ್ತು ಪಾರ್ಟಿ ಮಾಡ್ತಾ ಇದ್ದೀವಿ. ನೋಡಿ ಮನ್ಮಥ ರಾಜ ಅಭಿಪ್ರೋ ಕಿಟೇಣ ನೀವೇ ಬೋಟ್ ಓಡಿಸ್ತೀರಾ? ನಡೀರಿ ಮತ್ತೆ 10 ನಿಮಿಷ ಯಾರು ಬರಬೇಕು? ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮು ಪ್ರೈವೇಟ್ ಬೋಟಲ್ಲಿ ಪಾರ್ಟಿ ಮಾಡ್ತಾಯಿದ್ದೀವಿ. ಕಿಟಕಿಯಲ್ಲಿ ಪ್ರೈವೇಟ್ ಬೋಟಲ್ಲಿ ಇವತ್ತು ಪಾರ್ಟಿ ಮಾಡ್ತಾಯಿದ್ದೀವಿ. ನೋಡಿ ಮನ್ಮಥ ರಾಜ ಅಭಿಪ್ರೋ ಹಾಯ್ ಮಾಡಿ ಅಲ್ಲ ಅಣ್ಣ ಕೃಷ್ಣಣ್ಣ ಕಿಟಣ ಹಾಯ್ ಮಾಡಿ. ನೀವೇ ಬೋಟ್ ಓಡಿಸ್ತೀರಾ? ನಡೀರಿ ಮತ್ತೆ 10 ನಿಮಿಷ ಯಾರು ಬರಬೇಕು? ಏನ ಅದು ಲೈಟ್ ಏನಕ್ಕೆ ಹಾಕೋರೆ ಅಂದರೆ ಈಗ ದೊಡ್ಡದು ಈ ಥರ ಬೋಟ್ಗಳು ಬರ್ತಾವಲ್ಲ ಅಲ್ಲಿ ಅವ್ರಿಗೆ ಕಾಣ್ಬೇಕಲ್ಲ ಆ ಕಡೆ ಚಿಕ್ಕ ಬೋಟ್ ಬದೈತೆ ಅಂತ. ಚಿಕ್ಕ ಬೋಟ್ ಕಾಣಲ್ಲ ನೈಟ್ ಟೈಮು. ಅಣ್ಣ ಎಷ್ಟೊತ್ತು ಕೊಡುತ್ತಾನೆ ಇದು ಬೋಟು? ನೀವೇನ ಕ್ಯಾಪ್ಟನು? ಈಗ ನಮ್ಮ ಬೋಟು ಹೊರಟಿದೆ. ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸ್ ಇದು. ರಾಜೋಣ ನಿನಗೆ ಹೆಂಗೆ ಅನ್ನಿಸ್ತಾಯಿದ್ದು ರಾಜೋಣ? ಎಕ್ಸ್ಪೀರಿಯೆನ್ಸ್ ಹೆಂಗೆ ಅನ್ನಿಸ್ತಾಯಿದ್ದು ರಾಜೋಣ? ಸೂಪರ್ ಆಗಿದೆ. ಸೂಪರ್ ಪ್ಲೇಸ್ ಒಂಥರ ಫುಡ್ ಬಂದೈತೆ. ಮೊಟ್ಟೆ ಮತ್ತು ಮಿಕ್ಸಿಂಗ್ ಕಡಲೆ ಬೀಜ ಕೊಟ್ಟವ್ರೆ. ಮುಂದೆ ಏನೇನು ಬರುತ್ತೆ ನೋಡೋಣ. ಬೋಟಿಂದ ಊಟ ಮಾಡ್ಕೊಂಡು ಬಂದ್ವಿ. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ರೂಮ್ ಮಾಡೋಕ್ಕೆ ಹೋಟ್ಲ್ ಹತ್ರ ಬಂದಿದ್ದೀವಿ ರೂಮ್ ಮಾಡೋಣ ಅಂತ. ಟೈಮು 12:45 ಆಗೈತೆ. 12:45 ಆಗೈತೆ. ಬನ್ನಿ ಹೋಗೋಣ. ಫ್ರೆಂಡ್ಸ್ ಬಂದು ರೂಮ್ ಮಾಡಿದ್ವಿ. 1 ಕಾಲಾಗೈತೆ. ಮಲ್ಕೋಬೇಕು. ಬೆಳಿಗ್ಗೆ ಸಿಗ್ತೀನಿ. ಹಾಯ್ ಗೈಸ್, ಬೆಳಗ್ಗೆನೇ ರೆಡಿ ಆಗಿದ್ದೀವಿ. ಇವತ್ತು ಎಲ್ಲಿಗೋಗ್ತೀವಿ ಅಂತ ಆಮೇಲೆ ತಿಳಿಸ್ತೀನಿ. ಬನ್ನಿ. ಈಗ ತಿಂಡಿ ಮಾಡ್ಕೊಂಡು ನಾವು ಕದ್ರಿ ಮಂಜುನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಗೈಸ್. ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗಿರ್ತೀವಿ. ಗಣಪತಿ ದೇವಸ್ಥಾನ ಗೈಸ್. ದುರ್ಗಾ ಪರಮೇಶ್ವರಿ ದೇವಸ್ಥಾನ ಗೈಸ್. ಒಳಗಡೆ ವಿಡಿಯೋ ಮಾಡೋಂಗಿಲ್ಲ, ಅದಕ್ಕೆ ಒಳಗಡೆ ಮಾಡ್ತಿಲ್ಲ. ಬರೀ ಫ್ರಂಟಲ್ಲಿ ಮಾತ್ರ ತೋರಿಸ್ತಾ ಇದ್ದೀನಿ. ಪೇಣಿಗೆ ಬುತ್ತಿ ಉಕ್ಕಿ ಎರಿತಾದೆ. ಊರಿಗೆ ಹೋಗ್ಬೇಕು ಅಂತ ಅರ್ಜೆಂಟಲ್ಲಿ ದರ್ಶನ ಮಾಡೋದು. ಏನಿದು? ತೀರ್ಥ ಕೆರೆಗಳು. ಬಾಗ್ರು ಆ ಕಡೆಯಿಂದ ಬರೋಣ ಬನ್ನಿ.
ತೀರ್ಥಕೆರೆಗಳು. ಸ್ನಾನ ಮಾಡೋದು. ಗೈಸ್, ಗರುಡ ಗಮನ ಋಷಭವಾಹನ ಫಿಲಮಲ್ಲಿ ರಿಷಬ್ ಶೆಟ್ಟಿ ಅವರು ಇದೇ ಜಾಗದಲ್ಲಿ ಕೂತ್ಕೊಂಡು ತಲೆ ಮೇಲೆ ಬಿಂದಿಗೆಯಲ್ಲಿ ನೀರು ಇಸ್ಕೊತಾರಲ್ಲ, ಅದು ಇದೇ ಸ್ಪಾಟು ಗೈಸ್. ಗೈಸ್, ದೇವಸ್ಥಾನ ಮಾತ್ರ ಸಕ್ಕತ್ತಾಗೈತೆ. ಅಲ್ಲಿ ಕೆರೆಗಳ ಹತ್ರ ಹೋಗೋಕ್ಕಾಗಲಿಲ್ಲ, ಟೈಮ್ ಇಲ್ಲ, ಬೇರೆ ಬೇರೆ ಕಡೆ ಹೋಗಬೇಕು, ಹಂಗಾಗಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಪ್ಲೇಸ್ ಮಾತ್ರ ಸಕ್ಕತ್ತಾಗೈತೆ. ಮಾತಾಡಿದ್ರೆ ಜೋರಾಗಿ ಮಾತಾಡೋ ಬೇಡ, ಮೆತ್ತಿಗೆಲ್ಲ ಮಾತಾಡಬೇಡ. ಅಭಿ ಹೊಡಿಬೇಕು ಅನಿಸ್ತಾ ಗೈಸ್, ಇಲ್ಲೆಲ್ಲ ವೆಯ್ಟ್ ಮಾಡ್ತಿದ್ರು. ಅಷ್ಟರಲ್ಲಿ ಹೋಗಿ ನಾನು ಕೆರೆ ವೀಡಿಯೋ ಮಾಡ್ಕೊಂಡ್ಬಂದೆ.